ಉಪಾಧ್ಯಕ್ಷೆ ಸವಿತಾ ವಾಸು ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿ ಮಿತ್ರರೇ, ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಯುವ ಮೋರ್ಚಾದ ಎಲ್ಲ ಸದಸ್ಯ ಸಹೋದರ ಸಹೋದರಿಯರೇ, ಇವತ್ತು ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಈ ದೇಶದ ನಾಯಕತ್ವ ಕರೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ತಾವು ಇವತ್ತು ಬೈಕ್ ರ್ಯಾಲಿಯನ್ನು ಏರ್ಪಡಿಸಿದ್ದೀರಿ. ಈ ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಪಕ್ಷ. ಇವತ್ತು ರಾತ್ರಿ ಮೌನ ಮೆರವಣಿಗೆ ಇದೆ. ಇವತ್ತು ಬೆಳಗ್ಗೆ ನಾವೆಲ್ಲ ಮೇಘರಾಜು ಮತ್ತು ನಾವೆಲ್ಲ ಹೋಗಿ ಐತಿಹಾಸಿಕ ಸ್ಥಳ ನಗರ ಕೋಟೆಗೆ ಹೋಗಿ ಅಲ್ಲಿ ಬೈಕ್ ರ್ಯಾಲಿ ಮಾಡಿ ಕೋಟೆಯಲ್ಲಿ ಅಲ್ಲಿ ಇತಿಹಾಸವನ್ನು ತಿಳಿಸಿ ಬಂದಿದ್ದೇವೆ. ಹಾಗೆಯೇ ನಿನ್ನೆ ಕೂಡ ನಮ್ಮ ಮಹಿಳಾ ಮೋರ್ಚಾದ ಸಹೋದರಿಯರು ಕೆಳದಿಗೆ ಹೋಗಿ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿ ನಗರದಲ್ಲೂ ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹೀಗೆ ಯಾಕೆ ಇದೆಲ್ಲ ಕೊಟ್ಟಿದ್ದಾರೆ? ಮನೆ ಮನೆಯಲ್ಲಿ ಭಾರತದ ಬಾವುಟ ಹಾರಬೇಕು ಅಂತ ಹೇಳಿದೆ ದೇಶದ ನಾಯಕತ್ವ. ಯಾಕೆ ಅಂತ ಹೇಳಿದ್ರೆ ಭಾರತ ಹೇಗಿತ್ತು ಹೇಗೆ ಆಗ್ತಾ ಇದೆ. ಒಂದು ವೇಳೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ಸ್ವಾತಂತ್ರ್ಯ ಬರೋದಕ್ಕೆ ಅನೇಕ ಜನರು ಹೋರಾಟ ಮಾಡಿದ್ದಾರೆ, ಪಕ್ಷಾತೀತ ಹೋರಾಟ. ಇವತ್ತೇನು ಪಕ್ಷಗಳಂತಾರೆ ಈ ಕಾಂಗ್ರೆಸ್ನವರು, ಕಾಂಗ್ರೆಸ್ ಒಂದು ಪಕ್ಷ ಅಲ್ಲ, ಅವತ್ತು ಒಂದು ವೇದಿಕೆ. ಅದರಲ್ಲಿ ಎಲ್ಲ ಪಕ್ಷ ಪಾರ್ಟಿ ಅಭಿಪ್ರಾಯ ಭೇದ ಇದ್ದವರೆಲ್ಲ ಒಟ್ಟಾಗಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ತಗೊಳ್ಳೋಣ, ಆಮೇಲೆ ನಾವು ನಮ್ಮ ಪಾರ್ಟಿಯೋ ಪಕ್ಷವೋ ನಮ್ಮ ನೀತಿ ಏನಿದೆ ಅದನ್ನ ಹೇಳೋಣ ಅಂಥೇಳಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದರು. ಎಲ್ಲ ಪಾರ್ಟಿಯವರು, ಪಾರ್ಟಿ ಎಲ್ಲ ಕಾಂಗ್ರೆಸ್ಸು. ಸ್ವಾತಂತ್ರ್ಯ ಬಂತು, ಎಲ್ಲರ ಹೋರಾಟ ಬಲಿದಾನ ತ್ಯಾಗ ಹೋರಾಟದ ಮೂಲಕ ಬಂತು. ಅನೇಕ ಜನರು ಹೋರಾಟ ಮಾಡಿದ್ದಾರೆ. ಅದೆಲ್ಲ ತಾವು ತಿಳ್ಕೊಂಡಿದ್ದವರೇ ಇದ್ದೀರಿ ಇಲ್ಲೆಲ್ಲ ನಾವೆಲ್ಲ. ಹಾಗಾಗಿ ಆ ವಿವರಗಳು ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲ ವಿವರಗಳನ್ನ ಹೊಸದಾಗಿ ಹೇಳೋ ಅಗತ್ಯ ಇಲ್ಲ. ನಿಮಗೆ ಆದ ಜ್ಞಾನ ಇದೆ, ನಿಮಗೆ ಆದ ಪುಸ್ತಕಗಳು ಟೀಚರ್ಗಳು ಹೇಳಿದ್ದಾರೆ. ಹೀಗೆ ಪಡೆದಂಥ ಸ್ವಾತಂತ್ರ್ಯ ಇವತ್ತು ನಾವು 75 ದಾಟಿ 75ರಿಂದ 100ನೇ ವರ್ಷದಲ್ಲಿದ್ದೀವಿ. ಅಮೃತ ಕಾಲ ಅಂದರೆ ಅಭಿವೃದ್ಧಿಯ ಕಾಲ. ಭಾರತ ಅಭಿವೃದ್ಧಿ ಆಗ್ತಾ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಹೇಗೆ ಆಗ್ತಾ ಇದೆ ಅಂಥೇಳಿ ತಾವು ಗಮನಿಸ್ಬೋದು ಬಂಧುಗಳೇ. ಅಮೃತ ಕಾಲದಲ್ಲಿ ವಿಕಸಿತ ಭಾರತ ವಿಕಸನ ಆಗಬೇಕು, ಅಭಿವೃದ್ಧಿ ಆಗಬೇಕು, ಪ್ರಪಂಚಕ್ಕೆ ನಾಯಕತ್ವ ಕೊಡಬೇಕು, ಪ್ರಪಂಚಕ್ಕೆ ಗುರು ಆಗಬೇಕು ಅಂತಕ್ಕಂಥ ಹೆಜ್ಜೆಯಲ್ಲಿ ನಾವಿದ್ದೇವೆ. 75 ವರ್ಷ ಆಯಿತು, ಒಂದಿಷ್ಟು ಸಣ್ಣ ಪುಟ್ಟ ಅಭಿವೃದ್ಧಿ ಮಾಡ್ಕೊಂಡು ಬಂದ್ವಿ. ಈಗ ಹಾಗಲ್ಲ, ನಾಗಾರೂಢದಲ್ಲಿ ನಾವು ಅಭಿವೃದ್ಧಿ ಮಾಡ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ಯುವಕರ ಪಾತ್ರ ಭಾಳ ಮುಖ್ಯವಾದ್ದು. ಯಾಕೆ ಅಂತ ಹೇಳಿದ್ರೆ ಈ ಅಭಿವೃದ್ಧಿಯನ್ನು ಸಹಿಸ್ತಾ ಇರುವವರು ದೇಶದಲ್ಲೂ ಇದ್ದಾರೆ, ಪ್ರಪಂಚದಲ್ಲೂ ಇದ್ದಾರೆ. ನಿನ್ನೆ ಮೊನ್ನೆ 3 ದಿನದಿಂದ ಬರ್ತಾ ಇದೆ. ಯಾರೋ ನಮ್ಮ ಜೊತೆಗೆ ಸ್ವಾತಂತ್ರ್ಯ ಪಡೆದು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ. ಅಂಥ ದೇಶದ ಒಬ್ಬ ದಂಡನಾಯಕ ಹೋಗಿ ಮುನೀರ್ ಅಂತಕ್ಕಂಥ ದಂಡಾಧಿಕಾರಿಯಲ್ಲಿ ಸೇನಾ ಮುಖ್ಯಸ್ಥ ಅಮೇರಿಕಕ್ಕೆ ಹೋಗಿ ನಾವು ಅಣುಬಾಂಬ್ ಹಾಕ್ತೇವೆ ಹುಷಾರ್ ಅಂತ. ನಾವು ಅಣುಬಾಂಬ್ ನಾವೇನು ಇಟ್ಕೊಂಡಿದ್ದೇನೋ, ಯಾರ್ದೋ ಮದುವೆ ಮನೆ ಮಾಡಕ್ಕೆ ಅವ್ನ ಮಕ್ಕಳು ಮದುವೆ ಇಟ್ಕೊಂಡಿದೀವ, ನಾವು ಹಾಕ್ತೇವೆ ಸಂದರ್ಭ ಸಮಯ ಬಂದರೆ
ಅದನ್ನು ಹಿಂದಿನವರು ಹೇಳಿದರು, ವಾಜಪೇಯಿ ಹೇಳಿದರು, ಈಗ ಮೋದಿಯವರು ಹೇಳ್ತಿದ್ದಾರೆ. ನಮ್ಮ ಹತ್ರನೂ ಇದೆ. ನಾವೇನು ಯಾರ್ದು ಮದುವೆ ಮನೆ ಪಟಾಕಿ ಅಲ್ಲ ಅದು ಇಟ್ಕೊಂಡಿದ್ದು. ನಾವು ಸಮಯ ಸಂದರ್ಭವನ್ನು ಹೊಡಿತೇವೆ. ಅದೊಂದು ಕಡೆ ಇರಲಿ. ಅಲ್ಲೋಗಿ ಹೇಳ್ತದೆ ಅಮೇರಿಕಾದಲ್ಲಿ ಮಾತಾಡ್ತಾರೆ, ನಾವು ಕೇಳ್ಕೊಬರ್ತೀವಿ. ಕೇಳ್ಕೊಬಂದು ನಿಮಗೆ ಹೇಳ್ತೇವೆ. ನೀವು ಅದನ್ನು ಇನ್ನೊಂದು ಜನಕ್ಕೆ ಹೇಳಬೇಕು. ಈ ಎರಡೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇದಾದ ಮೇಲೆ ಇನ್ನೂ ಒಂದು ಕಾರ್ಯಕ್ರಮ ನವರಾತ್ರಿಯಲ್ಲಿದೆ. ಶ್ರೀ ರಾಮಚಂದ್ರಪುರ ಮಠದ ಪೂಜ್ಯರು ಇಲ್ಲಿ